ಮದ್ವೆ ಅಂತೆ ಇನ್ನೊಂದು ವಾರದಾಗ. ಹಾಂ ಸರ್, ನಿಮ್ಗೆ ಹೇಳಿದ್ನಲ್ಲ ನಾನು ಮದ್ವೆ ಸರ್ ನಂದು ಇನ್ನೊಂದು ವಾರದಾಗ. ನೀವು ಖಂಡಿತ ಮದ್ವೆಗೆ ಬರ್ಬೇಕು ಸರ್, ನಂಗೆ ಖುಷಿ ಆಕೈತೆ. ಅಲ್ಲ ಮದ್ವಿಗೆ ಬಾ ಅಂತ ಕರಿತಾ ಇದ್ದಿ, ನನ್ನ ಮನಸ್ಸಿನಾಗ ಏನೈತಿ ಅಂತ ನಿಂಗೆ ಗೊತ್ತಲ್ಲ. ಗೊತ್ತು ಸರ್. ಜ್ಯೋತಿ ಪ್ಲೀಸ್ ನನ್ನೇ ಮದ್ವೆ ಮಾಡ್ಕೊ. ಇಲ್ಲೋಡು ನನ್ನ ಮನಿ ಎಷ್ಟು ದೊಡ್ಡದೈತಿ ಅಂತ ನಾನು ನಿನಗೆ ಆಲ್ರೆಡಿ ತೋರಿಸ್ತೀನಿ. ನನ್ನ ಮನಿ, ನನ್ನ ಸಾಮ್ರಾಜ್ಯಕ್ಕೆ ನೀನೇ ರಾಣಿ, ಏನು ಮಹಾರಾಣಿ. ನನ್ನ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರಿತೀನಿ. ಇಬ್ರು ಗಂಡ ಹೆಂಡತಿ ಖುಷಿಯಿಂದ ಸಂತೋಷವಾಗಿ ನಗ್ನಾಗ್ತಾ ಆರಾಮಾಗಿರೋಣ. ಅತ್ತಿ ಕಾಟಿಲ್ಲ, ಮಾವನ್ ಕಾಟಿಲ್ಲ, ಖುಷಿಯಿಂದ ಕಾಲ ಕಳೆಯೋಣ. ಮಹಾರಾಣಿ ತರ ಇರ್ಬೋದು ಜ್ಯೋತಿ, ಪ್ಲೀಸ್ ಅರ್ಥ ಮಾಡ್ಕೋ ಜ್ಯೋತಿ. ಸರ್ ಏನು ಸರ್ ನೀವು ಸರ್, ಪ್ಲೀಸ್ ಸರ್, ನನಗೂ ನಿಮಗೂ 10 ವರ್ಷ ಡಿಫ್ರೆನ್ಸ್ ಐತೆ ಸರ್. ಅದ್ರಾಗ ಏನೈತಿ, ಸೊ ವಾಟ್? ನನಗೂ ನಿಂಗೂ ಲೈಫ್ ಇನ್ನೂ ಭಾಳ ಐತಿ. ಆರಾಮ ವಯಸ್ಸಲ್ಲ, ಇಬ್ರಿಗೂ ಇಂಟ್ರೆಸ್ಟ್ ಐತಾ ಅನ್ನೋದಷ್ಟೇ ಮುಖ್ಯ. ಖುಷಿಯಿಂದ ಇರೋಣ. ನಿಂಗೆ ಎಲ್ಲಿ ಫಾರಿನ್ ಟ್ರಿಪ್ ಹೋಗ್ಬೇಕಾ, ಹನಿಮೂನ್ಗೆ ಹೋಗ್ಬೇಕಾ, ಎಲ್ಲಿ ಹೋಗೋಣ ಹೇಳು. ನಿಂಗೆ ಏನು ಬೇಕು ಹೇಳು, ಎಂಥ ಡ್ರೆಸ್ ಬೇಕು ಹೇಳು, ಯಾವ ಜುವೆಲ್ಸ್ ಬೇಕು ಹೇಳು, ಎಲ್ಲ ಕೊಡಿಸ್ತೀನಿ ನಾನು. ಪ್ಲೀಸ್ ಜ್ಯೋತಿ. ಸರ್ ಪ್ಲೀಸ್ ನಂಗೆ ಒಂದು ಕನ್ಫರ್ಮ್ ಮಾಡಿರಿ ಸರ್. ನಿಮ್ಮ ಇಷ್ಟೆಲ್ಲ ನೀವು ನನಗೆ ಆಪ್ಷನ್ಸ್ ಕೊಡ್ತಾ ಇದ್ದೀರಿ, ಬಟ್ ನೀವೇ ಯಾಕೆ ಬೇರೆ ಯಾವುದಾದ್ರೂ ಹುಡುಗಿ ನೋಡಿ ಮದುವೆ ಮಾಡ್ಕೋಬಾರ್ದು? ನೋ ಜ್ಯೋತಿ, ಐ ಕಾಂಟ್ ಡೂ ಇಟ್. ಐ ಡೋಂಟ್ ನೋ. ಐ ಮೀನ್ ಲವ್ ವಿತ್ ಯು, ಓನ್ಲಿ ಯು. ಐ ಡೋಂಟ್ ನೋ ಲವ್ ಫಾರ್ ಎವರ್ ಆ್ಯಂಡ್ ಯು. ಪ್ಲೀಸ್, ನಂಗೆ ನಿನ್ನ ಮೇಲೆ ಇರೋಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ. ಗೊತ್ತಿಲ್ಲ, ಮದ್ವೆ ಅಂತಾದ್ರೆ ನೀನು ಆಗ್ಬೇಕು, ಇಲ್ಲ ಯಾರನ್ನೂ ಬೇಡ ಅಂತ. ನಿನ್ನ ಜಗದಾಗ ಜ್ಯೋತಿ ಬೇರೆ ಯಾವ್ದಾದ್ರೆ ಹೆಣ್ಮಗಳು ಇದ್ದಿದ್ರೆ ಒಪ್ಕೊಂತಿದ್ಲ ಏನ? ನನ್ನ ಆಸ್ತಿ ಅಂತಸ್ತು ನನಗೋಸ್ಕರ ಅಲ್ಲ ಅಂದ್ರೂ ನನ್ನ ಆಸ್ತಿ ಅಂತಸ್ಕೋಸ್ಕರ ಆದ್ರೂ ಒಪ್ಕೊಂತಿದ್ಲ ಏನ? ಬಟ್ ನೀವು ಒಪ್ಕೊಳತಿಲ್ಲ. ನಂಗೆ ಅದಿಷ್ಟ ಆಗತೈತಿ. ಜೆನ್ಯೂನ್ ಲವ್ ಅಲ್ಲಿರ್ಬೇಕು. ಆಸ್ತಿಗೋಸ್ಕರ ಬರೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಪ್ರೀತಿ ಮಾಡ್ಕೊಂಡು ಬರಬೇಕು ಅನ್ನೋದೇ ನನ್ನ ಆಸೆ. ನಾನು ಮದ್ವೆ ಆಗಿದ್ರೆ ಅವಾಗ ಆಗ್ಬಿಡ್ತಿದ್ದೆ ಜ್ಯೋತಿ, ಬಟ್ ಆಗಲಿಲ್ಲ. ಜ್ಯೋತಿ ಪ್ಲೀಸ್, ನೀನು ನನ್ನೇ ಮದ್ವೆ ಮಾಡ್ಕೊ. ಯಾವತ್ತೂ ನಿನ್ನ ಮಾತಿಗೆ ಒಂದು ಅಕ್ಷರ ನಾನು ವಿರುದ್ಧವಾಗಿ ಮಾತಾಡಲ್ಲ ಜ್ಯೋತಿ. ಪ್ಲೀಸ್, ನಿನ್ನ ಭಾಳ ಇಷ್ಟಪಡ್ತೀನಿ ಜ್ಯೋತಿ ನಾನು. ಪ್ಲೀಸ್ ಜ್ಯೋತಿ. ಸರ್ ಪ್ಲೀಸ್ ಸರ್, ನೀವು ಈ ರೀತಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಂಗೆ ಖರೇನ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಸರ್. ಪ್ಲೀಸ್ ಸರ್. ಓಕೆ ಜ್ಯೋತಿ, ಸಾರಿ, ಬಟ್ ಐ ಲವ್ ಯು. ಸಾರಿ ಸರ್, ಐ ಕಾಂಟ್. ಸಾರಿ ಸರ್, ಐ ಕಾಂಟ್ ಮ್ಯಾರಿ ಯು. ನೋಡು, ನಾನು ನಿಂಗೆ ಅವಕಾಶ ಕೊಡ್ತೀನಿ. ನಿಂಗೆ ಟೈಮ್ ತಗೋ, ಬಟ್ ನಾನು ನಿನ್ಗೋಸ್ಕರನೇ ಕಾಯ್ತಿರ್ತೀನಿ. ಒಂದು ಮಾತು ತಿಳ್ಕೊ ಜ್ಯೋತಿ, ನಾವು ಯಾರನ್ನ ಇಷ್ಟಪಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ಮದುವೆ ಆದ್ರೆ ಜೀವನದಾಗ ಸುಖವಾಗಿರ್ತೀವಿ ಅನ್ನೋದು ಮಾತ್ರ ಮರಿಬೇಡ. ಛೇ, ಏನು ಮಾಡಲಿ ಅನ್ನೋದೇ ಗೊತ್ತಾಗೋಲ್ತು ನನಗೆ. ಮೇಡಮ್ ಯಾರೀ ಮೇಡಮ್ ನೀವು? ಅಲ್ಲ ಸರೋಜಿ, ನಾನು ಲೇ ರೇಣವ್ವ. ರೇಣಿಯ ನೀನಾ? ಏನು ಬೂಟಿ ಪುಲ್ಲ ಕಾಣಕತ್ತಿಲೇ? ಮತ್ತೆ ಅದೆಂತದ ಯಂಗರ್ ಅಂತ ನಾನು. ನಂಗೆ ಹೇಳ್ಯಾರ ಗೌಡ್ರು ಅಂದ್ರೆ ಪಂಚಾಯತಿ ಮೆಂಬರ್ ಅದಾರಲ್ಲ, ಗುರ್ಸಿದ್ ಗೌಡ್ರು, ಅವ್ರು ಹೇಳ್ಯಾರ. ನೀನೇ ನೋಡವ, ಯಾರ್ಯಾರು ಅದಾರ ಬುಕ್ನಾಗ ಹೆಸರು ಇರೋ ಪ್ರಕಾರ ಅವ್ರೆಲ್ಲಾರನು ಟೇಜ್ ಮ್ಯಾಗ ಕರೆಯೋದೆಲ್ಲ ನೀನೇ ಅಂತ ಹೇಳ್ಯಾರ. ಅದಕ್ಕೆ ಯಂಗರ್ ಆಗೇನು ನಾನು. ಅಬಾ ನಮ್ಮ ಊರನ್ ಡಿಶಿನೂ ನಿನ್ನಂಗೆ ಹೇಳ್ಕೊಳಂಗಿಲ್ಲ ಬಿಡ್ಲೆ. ನೀನು ಭಾರಿ ಹೇಳಕತ್ತಿ. ಯಂಗರ್ ಅಂದ್ರೆ ಏನ್ಲಿ ಅದು? ಅದೆಲ್ಲ ಭಾರಿ ದೊಡ್ಡ ಇದು ಅದು. ಅದೆಲ್ಲ ನಿಂಗೆ ಗೊತ್ತಾಗೋದಲ್ಲ. ಅವೆಲ್ಲ ಆಗಾಕ ನಶೀಬ್ ಬೇಕು ಅದಕ್ಕೆ. ಏನಪ್ಪ, ಇರ್ಬೋದು. ನೀವು ಸೇರಿರ ಹಾಡಿನ ಕಾಂಪಿಟೇಷನ್ಗೆ? ನೀ ಸೇರಿಲ್ಲ? ನಾ ಸೇರೇನು ನೋಡಿ ನೆನ್ಪಿಟ್ಕೋ. ನಂಗೆ ಗೊತ್ತಗ, ನೀನು ನಿನ್ನ ಸೊಸಿ ಇಬ್ರು ಹೆಸರು ಕೊಟ್ಟಿರಿ. ನೋಡ, ನನ್ನ ಸೊಸಿ ಕರೆದ ಮೇಲೆ ನನ್ನ ಕರಿಬೇಡ. ಎಷ್ಟಾದರೂ ಅತ್ತಿ, ನಾನು ಅತ್ತಿ. ನನ್ನ ಗತ್ತು ಉಳಿಬೇಕಂದ್ರೆ ಮೊದಲು ನನ್ನ ಕರಿ, ಆಮ್ಯಾಗ ನನ್ನ ಸೊಸಿ ಕರಿ ಕಡೆಕ. ಅದಕ್ಕೆ ನಾನು ತಗೋ ನಿನ್ನೆ ಫಸ್ಟ್ ಕರಿಬೇಕದಲ್ಲ. ಫಸ್ಟ್ ಕಿತ್ತ ಕರಿಯೋದೇ ನಿನ್ನ ಹೆಸರು. ಚಂದ್ರವ್ವ ಅಂತೇಳಿ ಆಮ್ಯಾಗ ಅವ್ರ ಹೆಸರು ಕರಿತೀನಿ. ಅಲ್ಲೆಲ್ಲ ಕೋಟ್ನೆ ಕರ್ದಂಗೆ ಆತಲ್ಲೇ. ಮತ್ತೆ ಯಂಗರ್ ಅಂದ್ರೆ ಏನು ಸುಮ್ಮನೆ? ಯಂಗರ್ ಅಂದ್ರೆ ಭಾರಿ ಇರ್ತದ ಕೆಲಸ ಅವ್ರದ್ದು. ನಿಮ್ಮನ್ನ ಟೇಜ್ ಮ್ಯಾಗ ಕರಿಯೋದು, ಇಳಿ ಸ್ಥಳ ಕಳ್ಸೋದು, ಎಲ್ಲ ಕೆಲಸ ನಮ್ದೆ. ಅಲ್ಲ ಡ್ರೆಸ್ಸು, ಏನು ಚಸ್ಮಾ, ಏನಂಗಿ ಭಾರಿ ಖತರ್ನಾಕ್ ಕಾಣಕತ್ತತಿಲೇ. ಮತ್ತೆ ಭಾರಿ ಖತರ್ನಾಕ್ ಕಾಣ್ಬೇಕವ. ಆ ಬುಣ್ವಿಗಾರ ಇಂಥವು ಹಾಕೋಬೇಕಲ್ಲ. ವಯಸ್ಸಿಗೆ ಯಾರು ನೋಡ್ತಾರಲೆ. ಮೊನ್ನೆ ನನ್ನ ಮಗನ ಜೋಡಿ ಎಲ್ಲರೂ ಸೇರಿ ಗೋವಾಕ್ಕೆ ಹೋಗಿದ್ವಲ್ಲ. ಆ ಗೋವಾದಾಗ ಮುದ್ಕ್ಯಾರಲ್ಲ ಪ್ಯಾಂಟ್ ಹಂಗೆ ಹಾಕೊಂಡು ಅಡ್ಡಾಡಕತ್ತಾವ. ಅದನ್ನ ನೋಡೇ ಗೊತ್ತಾಗಿದ್ದು ನಂಗೆ ವಯಸ್ಸದವರು ಹಾಕೊಂತಾರಂತೇಳಿ. ಅದಕ್ಕೆ ನನ್ನ ಮಗ ಹೇಳಿ ಒಂದು ಚೂಡಿದಾರ ತರಿಸ್ಕೊಂಡು ಹಾಕೊಂಡಿನಿ. ಈಗ ಆಗ್ಲ ನಾನು ನೋಡ್ತೀನಿ, ಯಾವಾಗಾರ ಒಂದ್ಸಲ ತರಿಸ್ಕೊಂಡು ಹಾಕೊಳ್ಳೋ ಪ್ರಯತ್ನ ಪಡ್ತೀನಿ. ಕಾಕು ಏನು ಕಮ್ಮಿ, ಇಂಜಿನಿಯರ್ ಸೊಸಿ ಅದಾಳ. ಸರೋಜಿ, ಅಲ್ಲಿ ನೋಡಲ್ಲೇ ಸುಂದ್ರಿ ಬರಕತ್ತಾಳ. ಬಂದ್ರ ಬರವಾಳಕ್ ಬಿಡು, ಎದಕ್ಕೆ ಬರಕತ್ತತೆ ನಮ್ಮ ಹಾನ್ಗೇಡಿ ಯಾಮ ಕಟ್ಕೊಂಡ್ ಬರ್ತತನ. ರೇಣವ್ವ, ಕಾಗಿ ಕಂಠದವರು ಹಾಡು ಹೇಳಕ್ ಬರ್ಲಿಲ್ಲ ಅಂದ್ರು ಏನೇನ ಹಾಡಿನ ಹೆಸರೆಲ್ಲ ಕೊಡ್ತಾರವ. ಅಂಥವ್ರ ಹೆಸರೆಲ್ಲ ಸೇರಿಸ್ಕೊಂಡು ಅವ್ರ ಜೋಡಿ ಎಲ್ಲ ನಮ್ಮನ್ನು ಕರೆಯಕ್ಕೆ ಹೋಗ್ಬೇಡ, ಮರ್ಯಾದೆಗೇಡು. ನಮ್ಮನ್ನು ಬ್ಯಾರೇನ ಕರಿ ಮತ್ತೆ ಏನ. ಸುಂದ್ರಿ, ಹೆಂಗದ್ಯಾ? ಆರಾಮದಿಯಾನ? ಎಷ್ಟು ತಿಂಗಳಿಗೆ? 4 ಮುಗಿದು 5 ಆಗಿದ್ದೈತ್ರಿ.
ಆಗ್ಲೇ ಒಳ್ಳೇದಾಗ್ಲಿ, ಹುಷಾರಾಗಿ ಬಂದ್ಬತ್ತಲ್ಲಿ ಕುಂದ್ರು, ನಿಂದು ಹೆಸರು ಬಂದಾಗ ನಾವು ಒದರ್ತೇನೆ. ರೇಣವ ಮಳ್ಳು ಮಾಡಿ ಗಂಡನ್ ಬುಟ್ಟಿಗೆ ಹಾಕೊಂಡಂಗ ಅಲ್ಲಿದು ಕಾಂಪಿಟೇಷನ್ನೇ ಚಂದಾಗಿ ಹಾಡಿ ಗೆಲ್ಲಬೇಕು. ಈ ಕಾಂಪಿಟೇಷನ್ನೇ ಗೆಲ್ಲದ್ ನಾನೇ ಬರ್ದಿಟ್ಕೊಂಡ್ಬಿಡು ಅಂತ ಹೇಳು. ಅದಕ್ಕೆ ಬಿಡ, ಆಕೆ ಏನು ನಿನ್ನ ಸುದ್ದಿಗೆ ಬಂದಿಲ್ಲ, ನೀ ಯಾಕೆ ಆಕಿ ಸುದ್ದಿಗೆ ಹೋಗಿ ತಣ ಕುಂದ್ರು. ನನ್ನ ಹೊಟ್ಟೆ ಎಷ್ಟು ಬೆಂಕಿ ತುರ್ದೈತೆ ಅಂತ ನಿನ್ಗೇನು ಗೊತ್ತ? ಆಕಿ ಊರಾಗಿರೋದು ನನಗೆ ಇಷ್ಟ ಇಲ್ಲ. ಅಯ್ಯೋ ಬಿಡುವಲ್ಲಿ, ನಿನಗೆ ಇಷ್ಟ ಕಷ್ಟ ತಗೊಂಡು ಏನಾಗಬೇಕಾಗೈತಿ? ನಿನ್ನ ಗಂಡಿಗೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು. ಏನಂದಿ? ಏನಿಲ್ಲ, ಕುಂದ್ರು ಅಂತ ಕುಂದ್ರು. ಮಂದಿ ಸುಮಾರು ಬಂದಾರ ನೋಡು. ಹೌದು 10,000 ರೂಪಾಯಿ ಗೆದ್ದ ಮೇಲೆ ನಾನಂತರೂ ಫುಲ್ಲ ನನಗೆ ಏನೇನು ಬೇಕಂತೇಳಿ ಒಂದು 2 ಸೀರೆ ಶಾಪಿಂಗ್ ಮಾಡಿಬಿಡ್ತಾನೆ ನೋಡು ಪೂರ. ಅಯ್ಯವ ಗೆಲ್ಲದ್ ನಾನೇ, ನೀನಲ್ಲ. 10,000 ರೂಪಾಯಿ ಗೆದ್ಮೇಲೆ ನಾನು ಒಂದಿಷ್ಟು ಕೋಳಿ ಸಾಕ್ಬೇಕಂತ ಮಾಡಿದ್ನಲ್ಲ, ಅವನ್ನೆಲ್ಲ ತಗೊಂಡ್ಬಂದ್ಬಿಡ್ತೀನಿ. ಶಾಂತದೋಕ ಇಷ್ಟಾಟಿಗೆ ಆಯ್ತು ನಿಮ್ದು ಎಲ್ಲ ಹಾಡಿದ್ದು ಮುಗಿತು? ಯಾ ಬೆಂಡ್ಲಿ ಈಗ ಬಂದೇವ್, ಬಾ ಕುಂದ್ರ ಬಾ. ಲೇ ಪಾತಿ ಮುಂದ್ ಕುಂತಲ್ಲೇ ಏನು ಕಾಣ್ಲಾರ್ದಂಗ. ಕ್ಯಾ ಚಂದ್ರಂದು ಅಕ್ಕ ನಿಮ್ದುಗೆ ಕಾಣ್ತದೆ, ಸುಮ್ಕೇರಿ 4 ಕಣ್ಣಿಗೆ ಹಾಕೊಂಡಿದ್ದೀರಿ. ಊರ್ ಬೆಂಡ್ಲಿ ನಂಗೆ ಸೋಡಾ ಬುಡ್ಡಿ ಅಂತೀಯನು? ಲಾಡೀಸ್ ಅಂಡ್ ಜನರೇಟರ್ ಮ್ಯಾನ್ಸ್ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸ್ಬೇಕಾಗಿ ವಿನಂತಿ. ಈಗ ನಾವೆಲ್ಲರೂ ಯಾಕೆ ಇಲ್ಲಿ ಕೂಡಿದೀವಿ ಅನ್ನೋದು ನಿಮಗೆಲ್ಲ ಗೊತ್ತಾಗಿರೋಂಥ ವಿಷಯನೇ. ಅದಕ್ಕೆ ನೀವೆಲ್ಲರೂ ಶಾಂತ ರೀತಿಯಿಂದ ಇದಾಗ್ಬಿಟ್ಟು ಅದಾಗೋದಕ್ಕೆ ಒಂದು ಅವಕಾಶ ಕೊಡಬೇಕು. ಅದಾದಮೇಲೆ ಮತ್ತೆ ನೀವು ಇದಾಗ್ಬೋದು. ಇದಾದಮೇಲೆ ಅದಿರುತ್ತೆ, ಊಟ ಮಾಡಿಕೊಂಡೇ ಹೋಗ್ಬೇಕು. ಒಬ್ಬೊಬ್ಬರೇ ನಾನು ಹೆಸರು ಕರಿತೀನಿ, ಅದ್ರ ತಕ್ಕಂಗೆ ಬಂದ್ಬಿಟ್ಟು ಎಲ್ಲರೂ ನೀವು ಒಂದೊಂದು ಹಾಡನ್ನು ಹೇಳಿ ಈ ಊರಿನ ಜನರನ್ನು ಮನರಂಜಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ನಾವೆಲ್ಲರೂ ಅದು ಮಾಡೋಣ, ಅದಕ್ಕೆ ಅವಕಾಶ ಕೊಡೋಣ. ಅದಾದಮೇಲೆ ಎಲ್ಲರೂ ಮತ್ತೆ ಮುಂದುವರಿಯೋಣ. ಅದಾದಮೇಲೆ ಎಲ್ಲರೂ ನಮಗೆ ಈಗ ಗೆದ್ದಂಥವ್ರಿಗೆ 10,000 ರೂಪಾಯಿ ಬಹುಮಾನ ಇರುತ್ತೆ. 10,000 ರೂಪಾಯಿ ಬಹುಮಾನ ಯಾರು ಗೆಲ್ತಾರೆ ಅನ್ನೋಂಥದ್ದೇ ಒಂದು ಕುತೂಹಲಕಾರಿಯಾದಂಥ ಒಂದು ಸಂಗತಿ. ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಧ್ವನಿ ಕಂಠಗಳನ್ನು ಮಧುರವಾಗಿಸಿಕೊಂಡು ಹಾಡು ಹೇಳಬೇಕಾಗಿ ವಿನಂತಿ. ನಿಮ್ಮ ಒಂದು ಹಾಡನ್ನು ಕೇಳಿ ಎಲ್ಲರಿಗೂ ಶಾಂತಿ ಆಗಬೇಕೆ ಹೊರತು ವಾಂತಿ ಆಗಬಾರ್ದು. ಅದಕ್ಕೆ ನೀವೆಲ್ಲರೂ ಒಂದು ಅದಾಗಿ ಮಾಡಿಕೊಟ್ಬಿಟ್ಟು ಒಂದು ಇದಾಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ನೀವೆಲ್ಲರೂ ಸುಮ್ಮನೆ ಈ ಒಂದು ಅದಾಗಿ ಇರಬೇಕು. ಇದ್ರ ಹೆಣ ಎತ್ಲಿ ಏನು ಮಾತಾಡ್ತೇವ ಇದು? ಅವ ನಾನು ಬರಲ್ಲ. ಒಲ್ಲೆವ ಬರಾಕ ಅಲ್ಲ, ಬೆಳಿಗ್ಗೆ ಉಪವಾಸ ಮಾಡಂದ್ರ ಉಪವಾಸಿನೂ ಮಾಡಕ್ ಒಲ್ಲೆಂದಿ. ಅಲ್ಲ ನಾಳೆ ಲಗ್ನ ಹೋಗಿಂದಲ್ಲೇ ಗಂಡನ ಮನೆಯಾಗ ಉಪವಾಸ ಮಾಡಂದ ಮಾಡ್ಬೇಕಾಕತಿ. ನನಗೆ ಹೊಟ್ಟೆ ಇಟ್ಕೊಂಡು ಇರಕ್ಕಾಗಲ್ಲ ಅಂತೀಯನ? ಅಲ್ಲೇ ಇದನ್ನ ಕಲ್ಸಾಡೋನ್ ಸಂಸ್ಕಾರ ಏನ್ ಕಲ್ಸಾಡಿವ್ರವ್ವ ಅಂತ ಅನ್ನಂಗ ನೋಡು. ನಾ ಹೇಳತ್ತೀನಲ್ಲ, ಊಟ ಮಾಡೋದು ಮಾಡ್ಕೋಬೇಕಾರ ಇನ್ನೊಂದ್ಸಲ. ಆದ್ರೆ ಅಲ್ಲಿ ಬರೋದೇನಾರ ಬಿಟ್ಟಿ ನೋಡ್. ಮತ್ತೆ ಅವ ಅಲ್ಲಿ ಬಂದು ಏನ್ ಮಾಡ್ಲವ? ಬೆಳಗ್ಗೆ ಕೋರ್ಟ್ಗೆ ಹೋಗ್ಬೇಕು ನಾನು. ಅಣ್ಣ ಕುಂದಿರ್ತೀನಿ ಏನಂತಿ? ಊಟ ಮಾಡ್ಕೋಬೇಕಾರ ಇನ್ನೊಂದ್ಸಲ ಬಾ. ಅಲ್ಲೇ ನಾನು ಹಾಡಿನ ಕಾಂಪಿಟೇಷನ್ಯಾಗ ಅದನಿ, ನನ್ನ ಹಾಡು ಕೇಳಕ್ಕೆ ನೀನೇ ಬರ್ಲಿಲ್ಲ ಅಂದ್ರೆ ಮಂದಿ ಬರ್ತಾರನ? ಏನ್ ಅನ್ಕೋಬೇಕು? ನಿಮ್ಮ ಅಪ್ಪಗೂ ಹೇಳೇನೀಗ. ಅಣ್ಣ ಬರಾಕತ್ತಾನ? ಪವಿತ್ರ ಹೊಟ್ಟಿಲಿಲ್ಲನ? ಪಾಪಕ್ಕಿ ಕೂಟೊಬ್ರು ಬೇಕಲ್ಲ. ನಿಮ್ಮ ಅಣ್ಣ ಅಲ್ಲಂತೆ, ನೀ ಬಾ, ನಿಮ್ಮ ಅಪ್ಪ ಬರ್ತಾನ. ಅವ ನಿನ್ ಕೈ ಮುಗಿತೇನೆ, ನನ್ ಬಿಟ್ಬಿಡು. ನಾನು ಬರಲ್ಲ. ನೀ ಬೇಕಾದ ಹೇಳಿದ್ರು ನಾನು ಬರಲ್ಲ. ಹೋಗವ, ಯಾರಿಗೆ ಬೇಕತ್ತಾಗ ತೆಲಿಬೇನ್ ನಿಂದೊಂದತ್ತಾಗ. ನಾ ಬರಲ್ಲ. ಸುಮ್ಮನೆ ಕಿರಿಕಿರಿ ಮಾಡಬೇಡ, ನಾ ಬರಂಗಿಲ್ಲ ಅಷ್ಟೇ. ಈಗ ಹೇಳಕತ್ತೇನತ್ತಾಗ ಯಾವ ಬೇಕತ್ತಾಗ. ಅದು ಅಲ್ಲದೆ ನೀವು ಅಲ್ಲೋ ಕರ್ಕಸಿವಾಗಿ ರಾಗ ತಕೊಂಡು ನಿಲ್ಲೋದು ನನ್ನ ಕೈಲಿ ಕೇಳಕ್ಕಾಗಂಗಿಲ್ಲ ತಗ. ಇದು ಯಾವ ಶಿಕ್ಷೆ ನನಗೆ? ಅಲ್ಲವ ನಿಂಗೆ ಯಾರವ ಇದಕ್ಕೆಲ್ಲ ಸೇರಂತಾರ ನಿಂಗತ್ತಾಗ? ಅಂತಾರೆ ಏನು ಕುತ್ತಿಗೆ ಚಿಕ್ತಂಗತ್ತಾಗ. ನೀ ಕೇಳಿ ಏನಾಗಬೇಕಾಗೈತಿ? ನಾವಲ್ಲ, ನೀನು ಆಡು ಹೋಗು, ಪ್ರೈಸ್ ಕೊಡೋರು ಇರ್ತಾರ, ಮುಗೀತು ಅಷ್ಟೇ. ಜನ ಇರ್ತಾರ, ಹೋಗಲ್ಲೇ ನಿಂದೊಂದತ್ತಾಗ. ಹಂಗ್ಯಾಕೆ ಮಾಡ್ತಿಲೇ? ಬಾ. ಬರಲ್ಲ. ನೀನು ಅಡ್ನಾಡೈತವ ಇದು ಹುಡುಗಿ ತಗ. ಒಂದಿಟ್ಟು ಕರೆದ್ರೆ ಬರಂಗಿಲ್ಲ ಅಂತ ಎಲ್ಲದಕ್ಕೂ ಗೊತ್ತಾಗ. ಇರ್ಲಿ ತಡಿ, ನನ್ನ ಗಂಡ ಏನ್ ಮಾಡಕತ್ತಾನ? ಏನು ಅವರು ಬರಲ್ಲ ಅಂತಾರ ಮತ್ತೆ? ಅಪ್ಪ ಅಡ್ಗಿ ಮನೆಗ ಅದೇನಾಯ್ತು ನೋಡಪ್ಪ, ಹೋಗಿ ನೋಡೋಗು. ಹೋಗಪ್ಪ, ಪಟ್ಟಣ ಹೋಗು. ಏನಾಯ್ತವ? ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದ. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕಷ್ಟೇ. ನಿಮ್ ನಾಟಕ ಎಲ್ಲ ನನ್ನಂತ ಹೇಳ್ಬೇಡ, ನಿಂದ್ರಿ. ಏನ ಮರಯ ನಿದ್ದಿ ಆಕ್ಲಿಕ್ಕೆ ಏನ್ ಬೆಳಗ್ಲಿಂದ ಕರಡಿ ಕಪ್ಪದ ಮಟ ಬಾಯಾಗಲಾಗೈತಿ. ನಡ್ರಿ ಬಡ ನಡ್ರಿ, ಅಲ್ಲಿ ಹಾಡಿನ ಕಾಂಪಿಟೇಷನ್ ಇಟ್ಟಾರ, ಹೋಗ್ಬೇಕು ನಡ್ರಿ. ನಿನ್ ಕೈ ಮುಗಿತಾನ ಮರಯ, ನನ್ನ ಮಾತು ಕರಿಬೇಡ. ಅಲ್ಲ ಯಾಕೆ ಹಿಂಗ್ ಕೂತ್ಕಿ ಚಿಕ್ತಿಲ್ಲ ಗಿಡ್ಮುಳಿ? ರಾತ್ರಿ ಜಾಗರಣೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮ್ಗ? ಸುಮ್ಮನೆ ನಡ್ರಿ, ರಾತ್ರಿ ಶಿವ ಎದ್ದು ತಳಗ್ ಬರ್ತಾನಲ್ಲ, ಆಶೀರ್ವಾದ ಮಾಡ್ಬೇಕು. ಎಚ್ಚರಿದ್ದವ್ರಿಗೆ ಅಷ್ಟೇ ಆಶೀರ್ವಾದ ಮಾಡ್ತಾನ. ಏನ ನಾ ಹೇಳಕತ್ತೇನಲ್ಲ, ತಣ್ಣಗ್ ನಡ್ರಿ. ಅಲ್ಲ ದೇವ್ರೆ,
ಎಚ್ಚರ ಇರ್ತೇನೆ ಬೇಕಾರೆ ಮನ್ಯಾಗ ಎಚ್ಚರ ಇರ್ತೇನೆ ಅಲ್ಲಿ ಬಂದು ನೀನ್ ಹಾಡು ಕೇಳ್ಕೊಂತ ಕುಂದ್ರಕ್ಕಾಗಲ್ಲ ನಿಂದ ಬೇಕಿದಲ್ಲ ಅಲ್ಲಿ ಈ ಊರ ಕಾಗಿ ಕಂಠದವ್ರು ಎಲ್ಲರೂ ಸೇರ್ಯಾರ ಮರ ಕೇಳಕ್ಕಾಗಲ್ಲ ಬಾಯಿ ಮುಚ್ಕೊಂಡು ಬರ್ತಿರೋ ಏನ್ ಇಲ್ಲ ನೀ ಇಲ್ಲಂದ್ರೆ ಏನ್ ಮಾಡ್ತಿ ಇಲ್ಲಂದ್ರ 50 ರೂಪಾಯಿ 100 ರೂಪಾಯಿ ಅಂತ ಬರ್ತಿರಲ್ಲ ನನ್ನ ಹತ್ರ ಅವಾಗ ನಾನು ತೋರಿಸ್ತೇನೆ ಏನಂತೇಳಿ ಇದ್ದಿದ್ ಹೊಲ KHBR ತಗೊಂಡಾರ 50 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತ ಬರ್ತಿರಲ್ಲ ಶಾಂತ ಅಂತೇಳಿ ಅವಾಗ ನಾನು ವಾಠ ಅಂತ ಮಾಡ್ಕೊಂಡು ಎದ್ದೋಕೇನಿ ನಾವು ತಗ ಶಿವರಾತ್ರಿ ಅಂತೇಳಿ 190 ಕೊಡುವಲ್ಲಿ ಕುಡಿಲಾರ್ದ ನಿನ್ ಹಾಡು ಕೇಳಕತ್ತೇನ ಯಾಕ ಕುಡಿರಲ್ಲ ಅದ್ರಾಗ ಏನೈತಿ 100 ರೂಪಾಯಿ ಕೊಡ್ತೀನಿ ಬೇಕಾರೆ ಕುಡ್ದು ಬರ್ರಿ ಹಂಗಿರ್ ಕೊಡು ಕೊಡು ಬೆಳತ್ತಾನ ಕೇಳ್ತೇನೆ ನಿನ್ ನಾವು ನಿನಗ ಬ್ಯಾಸರ ಆಗ್ಬೇಕು ಆಡಿ ಆಡಿ ಬಾ ಅಬ್ಬಾ ನಾನು ಹಾಡು ಕೇಳಕ್ ನನ್ನ ಮನೆಯವ್ರ ಯಾರು ಬಂದಿಲ್ಲ ಅಂದ್ರೆ ಎಷ್ಟು ಅವಮಾನ ಆಕಿತ್ತು ನನಗೆ ಅಬ್ಬಾ ಅಂತೂ ಇತ್ತು ಕುಡ್ದ ಬಿಟ್ಟ ಬಟ್ ನನ್ ಗಂಡ ತಯಾರಾದ ಅಂದಷ್ಟೇ ಅಲ್ಲ ಈ ಊರ ಉಣೆನವ್ರು ಎಲ್ಲಾರ್ದು ಈ ಊರನವ್ರು ಹಾಡು ಕೇಳಕ್ ನೀವು ತಯಾರಾದಿರಲ್ಲ ರೆಡಿ ಇರ್ರಿ ಬರ್ತಾವ ಜಾಸ್ತಿ ಲೈಕ್ ಆಗ್ಬೇಕು ಜಾಸ್ತಿ ಕಮೆಂಟ್ ಆಗ್ಬೇಕು